ವಿಧಾನ ಪರಿಷತ್ನಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಮತ್ತೊಂದೆಡೆ ವಸತಿ ಶಾಲೆಯಲ್ಲಿ ಘೋಷವಾಕ್ಯ ಬದಲಾವಣೆಯ ವಿವಾದಕ್ಕೆ ಸಂಬಂಧಿಸಿದಂತೆ ವಿಜಯಪುರ, ಬೆಂಗಳೂರಿನ ನಂತರ ಯಾದಗಿರಿಯಲ್ಲೂ ಕೂಡ ಆ ಧ್ಯೇಯವಾಕ್ಯವನ್ನು ಬದಲಾಯಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಯಾದಗಿರಿಯಾದ್ಯಂತ 22 ವಸತಿ ಶಾಲೆಗಳ ನಾಮಫಲಕವನ್ನು ಬದಲಾಯಿಸಲಾಗಿದೆ. ಘೋಷವಾಕ್ಯ ಬರೆದು ಫೋಟೋ ಕಳಿಸಿ ಅಂತ ಇಲಾಖೆಯಿಂದ ಮೌಖಿಕ ಸೂಚನೆ ಇದೆ, ಅದನ್ನು ಪಾಲಿಸಲಾಗ್ತಾ ಇದೆ. ಚಿಕ್ಕಮಗಳೂರಲ್ಲೂ ಕೂಡ ಧ್ಯೇಯವಾಕ್ಯ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಸೂಚನೆಯ ಮೇರೆಗೆ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇರುವಂಥ ಧ್ಯೇಯ ವಾಕ್ಯ ಏನಿದೆ ಅಂದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇದ್ದಿದ್ದನ್ನ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸಿ ಅಂತ ಬದಲಾಯಿಸಲಾಗಿದೆ. ನೋಡ್ತಾ ಇದ್ದೀರಿ, ಬಿಫೋರು ಆಫ್ಟರು ಅಂದರೆ ಮೊದಲು ಹೆಂಗಿತ್ತು ಈಗ ಹೆಂಗಾಗಿದೆ ಅನ್ನೋದನ್ನು ಗಮನಿಸಬಹುದು. ಮೌಖಿಕ ಸೂಚನೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ಅದನ್ನು ಈಗ ಶಾಲೆಗಳು ಪಾಲನೆ ಮಾಡ್ತಾ ಇದ್ದಾವೆ. ವಸತಿ ಶಾಲೆಗಳು ಅದನ್ನು ಪಾಲನೆ ಮಾಡ್ತಾ ಇದ್ದಾವೆ. ಅಂದರೆ ಈ ಬೋರ್ಡನ್ನು ಚೇಂಜ್ ಮಾಡಿ ಅಥವಾ ಈ ಧ್ಯೇಯವಾಕ್ಯವನ್ನು ಚೇಂಜ್ ಮಾಡಿ ನಮಗೆ ಫೋಟೋ ತೆಗೆದು ಕಳಿಸಿ ಅಂತ ಸೂಚನೆ ಕೊಟ್ಟಿರೋದ್ರಿಂದ ಆ ಸೂಚನೆಯನ್ನು ಪಾಲಿಸಲಾಗ್ತಾ ಇದೆ. ಮೊದಲಿದ್ದಿದ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ, ಈಗ ಅದನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಯಿಸಿ ಬೋರ್ಡನ್ನು ಹಾಕಲಾಗ್ತಾ ಇದೆ ಅಥವಾ ಬರಹವನ್ನು ಬರೆಯಲಾಗ್ತಾ ಇದೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಬಿಜೆಪಿಯ ಕಡೆಯಿಂದ. ಯಾಕೆ ಬೇಕಿತ್ತು, ಯಾಕೆ ಚೇಂಜ್ ಮಾಡೋದಕ್ಕೆ ಹೊರಟಿದ್ದೀರಿ, ಏನು ಅದರ ಉದ್ದೇಶ ಏನು, ಯಾರೋ ಒಬ್ಬರು ಅಧಿಕಾರಿ ಹೇಳಿದ್ರು ಅಂತ ಉದ್ದೇಶ ನಿಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸ್ತಾ ಹೋಗ್ತೀರಿ ಅಂತಂದ್ರೆ ಅರ್ಥ ಇದೆಯಾ ಅದಕ್ಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.